ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಇವತ್ತು ಯಾವ ಶುಕ್ರವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಆ್ಯಸ್ ಯೂಶಲ್ ಶುಕ್ರವಾರ ಲಕ್ಷ್ಮೀ ವಾರ ಆ್ಯಂಡ್ ದೆನ್ ಚಾಮುಂಡೇಶ್ವರಿ ತಾಯಿಯ ವಾರ, ಮುಳ್ಕಟ್ಟಮ್ಮನ ವಾರ, ಉತ್ತನಹಳ್ಳಿಯ ತಾಯಿಯ ವಾರ ಅಂತ ಹೇಳ್ತಾ ಆ್ಯಸ್ ಯೂಶಲ್ ನಿಮ್ಮ ಮುಂದೆ ನಾನು ಹಾಜರಾಗಿದ್ದೀನಿ ಎಂದಿನಂತೆ ಈ ನಿಮ್ಮ ಕಾರ್ತಿಕ್. ಸೊ ಸ್ನೇಹಿತರೆ, ಒನ್ಸ್ ಅಗೈನ್ ವೆಲ್ಕಮ್. ಸೊ ಸ್ನೇಹಿತರೆ, ಒಂದು ಸರ್ಕಾರ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಉಪಮುಖ್ಯಮಂತ್ರಿ, 29 ಮಂತ್ರಿಗಳು, 140 ಮುತ್ತುರತ್ನಗಳು ಅಂದರೆ MLAಗಳು, ಸೊ ತದನಂತರದಲ್ಲಿ 9 ಜನ MP ಗಳು. ಸೊ ಇಷ್ಟೆಲ್ಲ ಇದ್ರೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ವೇಸ್ಟ್ ಬಾಡಿ, ಒಂದು ವೇಸ್ಟ್ ಸರ್ಕಾರ, ಒಂದು ನೈತಿಕ ಇಲ್ಲದೆ ಇರತಕ್ಕಂಥ ಅನೈತಿಕವಾದಂಥ ಸರ್ಕಾರ, ಭ್ರಷ್ಟಾತೀತವಾದ ಸರ್ಕಾರ ನಡೀತಾ ಇದೆ. ಸೊ ಕಾರಣ ಇಷ್ಟೇ, 5 ಗ್ಯಾರಂಟಿಗಳನ್ನ ಇವರು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದಂಥ ಸಂದರ್ಭದಲ್ಲಿ 70,000 ಕೋಟಿ ಹೊಂದಿಸ್ಬೇಕು. ಆ 70,000 ಕೋಟಿ ಜೊತೆಗೆ ಇವರು ತಲೆ ಹೊಡೆಯೋದು ದುಡ್ಡು ಎಲ್ಲವೂ ಸೇರಿ ಇವತ್ತು ಕರ್ನಾಟಕ ಸರ್ಕಾರ ಭಾಳ ಒಂದು ಕನಿಷ್ಠ ಮಟ್ಟಕ್ಕೆ ಬಂದಿದೆ. ಸೊ ಇದೆಲ್ಲದರ ನಡುವೆ DK ಶಿವಕುಮಾರು, ಸಿದ್ದರಾಮಯ್ಯ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅದಾಗಬೇಕು, ನಾನು ಕಡಿದು ಕಟ್ಟೆ ಹಾಕಬೇಕು, ಈ ಥರದ್ರಲ್ಲಿ ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ಒಂದು ಸರ್ಕಾರ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ಉಪಮುಖ್ಯಮಂತ್ರಿ, ಆದರೆ ಏನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಒನ್ಸ್ ಅಗೈನ್ ಸಿದ್ದರಾಮಯ್ಯನವರು ಈ ಬಾರಿ ಇಳಿತಾರೋ ಇಳಿಯಲ್ವೋ ಗೊತ್ತಿಲ್ಲ, ಆದರೆ ಈ ಬಾರಿ ಡೆಡ್ಲೈನ್ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಹೈಕಮಾಂಡ್ ಮೇ 4ರವರೆಗೆ ಕಾಯ್ತಾ ಇದೆ. ಆದರೆ ನಿಜವಾಗ್ಲೂ ಮೇ 25ಕ್ಕೋ 26ಕ್ಕೋ 3 ವರ್ಷ ಈ ಸರ್ಕಾರ ತಲುಪುತ್ತೆ. ಇನ್ನು 2 ವರ್ಷಕ್ಕಾದ್ರೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ಸಿದ್ದರಾಮಯ್ಯನವರು ರಾಜ್ಯದ ಒಂದು ಹಿತವನ್ನು ಬಯಸಿ ಅಥವಾ ತನ್ನ ಹಿತವನ್ನು ಬಯಸದೆ ಬಿಟ್ಕೊಡ್ತಾರ, ಅಧಿಕಾರದ ಹಿತವನ್ನು ನೋಡಿದಂಥ, ಅಧಿಕಾರ ರುಚಿ ನೋಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ನನ್ನಲ್ಲಿ ಒಂದಷ್ಟು ಮಾಹಿತಿಗಳು ಅಥವಾ ಅದೇ ಒಂದು ಫೈನಲ್ ಇರ್ಬೋದು. ಸೊ ಒನ್ಸ್ ಅಗೈನ್ ಸಿದ್ದರಾಮಯ್ಯನವ್ರನ್ನ ಈ ಬಾರಿ ಇಳಿಸೋದು ಖಚಿತ, ನಿಶ್ಚಿತ, ಉಚಿತ. ಆದರೆ ಕುರುಬ ರಾಮಯ್ಯ ಅಲಿಯಾಸ್ ಹಾಲುಮತದ ರಾಮಯ್ಯ ಅಲಿಯಾಸ್ ಕುರಿನ ಕಾಯುವಂಥ ರಾಮಯ್ಯನವರು ಜನಗಳ ಹಿತ ಕಾಯಲಿ ಅಂತ ನಾವು ಕೊಟ್ಟರೆ ಅವರು ಭ್ರಷ್ಟರಾಗಿದ್ದಾರೆ. ಈ ರಾಜ್ಯದ ಹಿತವನ್ನು ಅವರು ಕಾಪಾಡ್ತಾ ಇಲ್ಲ, ತಮ್ಮ ಹಿತವನ್ನು ಮಾತ್ರ ಅವರು ಕಾಪಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇಷ್ಟ ವಿಷಯ. ಸಿದ್ದರಾಮಯ್ಯನವ್ರು ಈಗ ಇಳಿಬೇಕು, ಆದರೆ ನಿಜವಾಗ್ಲೂ ಬಿಟ್ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಇವರು ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಒಂದು ಮಾಹಿತಿ ಇದೆ. ಆದರೆ ಇನ್ನೊಂದು ಮಾಹಿತಿಯ ಪ್ರಕಾರ ಎಸ್, ಈ ಸ್ಟೆಪ್ ಡೌನ್, ಬಟ್ ಈ ವಿಲ್ ನಾಟ್ ಬಿಕಮ್ ಎ ಶಿವಕುಮಾರ್ ಆಸ್ CM. ಇದು ಕರಾಳ ಸತ್ಯ. ಆ್ಯಂಡ್ ದೆನ್ ವಾಟ್ ಈಸ್ ದ ಆಪ್ಷನ್ ಅಂತ ಅಂದರೆ ಅವರ ಮುಂದೆ ಸಾಧ್ಯತೆಗಳೇನಪ್ಪ ಅಂತ ಅಂದರೆ, ಒಂದು ದೊಡ್ಡ ಖರ್ಗೆ, 2ನೇದು ಪರಮೇಶ್ವರ, 3ನೇದು MP ಪಾಟೀಲ, ಸೊ 4ನೇದು ಏನಾದರೂ ತುಂಬ ಒಂದು ನೆಕ್ ಟು ನೆಕ್ ಬಂದರೆ ಮಹಾದೇವಪ್ಪ. ಸೊ ಈ 4 ಆಯ್ಕೆಯಲ್ಲಿ ಇವ್ರದ್ದು ಯಾವ ಆಯ್ಕೆ ಆಗಿರುತ್ತೆ ಗೊತ್ತಿಲ್ಲ. ಆ್ಯಂಡ್ ದೆನ್ ಡಾರ್ಕ್ ಆರ್ಸ್ ಆಗಿ ಸತೀಶ್ ಜಾರಕಿಹೊಳಿ ಕೂಡ ಎಂಟ್ರಿ ಕೊಡ್ಬೋದು. ಆದರೆ ಇದನ್ನೆಲ್ಲ ಸುಮ್ಮನೆ DK ಶಿವಕುಮಾರ್ ಅವ್ರು ಸುಮ್ಮನಿರ್ತಾರ? ಇಲ್ಲ ಅಂದರೆ ಖಂಡಿತ ಇಲ್ಲ. DK ಶಿವಕುಮಾರ್ ಈಸ್ ಆಲ್ರೆಡಿ 80 ಜನನ ತನ್ನೊಟ್ಟಿಗೆ CD ಕೊಟ್ಟೋ ಇನ್ನೊಂದು ಕೊಟ್ಟೋ, ಅಂದರೆ ಅವ್ರದ್ದು ಗೊತ್ತಲ್ಲ, ಅವ್ರದ್ದು ರಾಜಕಾರಣದ ಸ್ಟೈಲು. ಸೊ ಜೊತೆಲಿ ಇಟ್ಕೊಂಡಿದ್ದಾರೆ. ಆದರೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ವಿ ಸ್ಟಿಲ್ 4ನೇ ತಾರೀಕುವರೆಗೂ ವೆಯ್ಟ್ ಮಾಡಬೇಕು. ಆದರೆ ಒಂದಂತೂ ನಿಜ, ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಇಳಿಯೋದು ಡೌಟು. ಖಚಿತ, ನಿಶ್ಚಿತ, ಉಚಿತ. ಶಿವಕುಮಾರ್ ಅವರು ಹೇಳ್ತಿದ್ರಲ್ಲ, ನಮ್ಮ ನಕಲಿ ಒಕ್ಕಲಿಗ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ CM ಆಗಲ್ಲ. ಆದರೆ ಸಿದ್ದರಾಮಯ್ಯನವರು ಆಯಿತು ನಾನು ಇಳಿತೀನಿ, ನಾನು ಹೇಳ್ದವ್ರನ್ನ CM ಮಾಡ್ಬೋದು ಅಂತ ಒಂದು ಕಂಡೀಷನ್ ಹಾಕಿದಾಗ ಇವರಲ್ಲಿ ಯಾರು ಆಗ್ಬೋದು. 2ನೇದೇನಪ್ಪ ಆಪ್ಷನ್ನು ಅಂತ ಅಂದರೆ, ಓಕೆ ಶಿವಕುಮಾರ್ ಆಗಲಿ, ಡೆಪ್ಟಿ CM ಮಲ್ಲಿಕಾರ್ಜುನ ಖರ್ಗೆ, ಸೊ ಚಿಕ್ಕ ಖರ್ಗೆ ಅಲಿಯಾಸ್ ಹುಚ್ಚ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಆಗ್ಬೋದು. ಇದೆಲ್ಲದರ ನಡುವೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ, ಯತೀಂದ್ರ ಬಿಕಮ್ ಎ ಮಿನಿಸ್ಟರ್ ಆಸ್ ಎ ಜಾಕ್ಪಾಟ್. ಸೊ ಮಗನ ಒಂದು ಭವಿಷ್ಯದ ಸಲುವಾಗಿ ಸಿದ್ದರಾಮಯ್ಯನವರು ಶಿವಕುಮಾರ್ನ ಒಪ್ಕೋಬೋದು. ಬಟ್ ಇದು ಹೈಪೋಥೆಟಿಕಲ್ ಕ್ವಶನ್ನು, ನಿಜವಾಗ್ಲೂ ಆಗುತ್ತಾ ಬಿಡೋಣ್ಣು. ಆದರೆ ಇನ್ನೊಂದು ಮಾಹಿತಿಯ ಪ್ರಕಾರ ಹೆಚ್ಚು ಕಮ್ಮಿ 60 ಜನ, ಒಂದು ತಂಡವಾಗಿ ರಮೇಶ್ ಜಾರಕಿಹೊಳಿ, ಇನ್ನೊಂದು ತಂಡವಾಗಿ ಲಕ್ಷ್ಮಣ್ ಸವದಿ, ಇನ್ನೊಂದು ತಂಡೋಪತಂಡವಾಗಿ ಒಂದು 60 ಜನ. ಸೊ ದೇ ಆರ್ ರೆಡಿ, ದೇ ಆರ್ ನಾಟ್
ವಿಲ್ಲಿಂಗ್ ಟು ಶಿವಕುಮಾರ CM. ಅಂದರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಈ ಕಡೆ KN ರಾಜಣ್ಣ ಆಗಿರ್ಬೋದು, ಇವರೆಲ್ಲದರ ಒಂದು ಮಿಕ್ಸ್ಚರು, ಒಂದು 60 ಜನ ಅಂದರೆ ಬೋತ್ JDS ಆ್ಯಂಡ್ ಕಾಂಗ್ರೆಸ್ಸಿಂದ ಬಂದು ಕುಮಾರಸ್ವಾಮಿ ಅವ್ರನ್ನ CM ಆಗಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವ್ರಿಗೆ ಧರ್ಮ ಸಂಕಟ. ಏನಪ್ಪ ಧರ್ಮ ಸಂಕಟ ಅಂದರೆ, ಕಷ್ಟದ ಕಾಲದಲ್ಲಿ ನನ್ನನ್ನು ಕೈ ಹಿಡಿದಂಥ BJPಗೆ ನಾನು ಇವ್ರನ್ನೆಲ್ಲ ತಗೊಂಡು ಸಂತೈಸೋದು ಹೆಂಗೆ, ಅವ್ರಿಗೆ ಯಾವ ರೀತಿ ಅಂತ ಕುಮಾರಣ್ಣವರು ನ್ಯೂಟ್ರಲ್ ಆಗಿ ಇದು ಮಾಡ್ತಾಯಿದ್ದಾರೆ. ಒಂದು ವೇಳೆ ಈ ಸರ್ಕಾರ ಬಿದ್ದು ಬೇರೆ ಸರ್ಕಾರ ಏನಾರ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಯೋಚನೆ ಮಾಡ್ತೀನಿ ಅಂತಲೂ ಸಹ ಅಂದಿದ್ದಾರೆ. ಆದರೆ ಅಷ್ಟು ಸುಲಭಕ್ಕೆ 140 ಇರ್ತಕ್ಕಂಥ ಒಂದು ಸಂವಿಧಾನಾತ್ಮಕವಾಗಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಅಷ್ಟೊಂದು ಸುಲಭವಾಗಿ ಅಥವಾ ಸುಸಲಿತವಾಗಿ ಆ ಸರ್ಕಾರ ಒಂದು ಕೆಡವೋದು ಬೀಳೋದು ಅಂದರೆ ಭಾಳ ಇದು. ಬಟ್ ಇಟ್ ಈಸ್ ಪಾಸಿಬಲ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓನ್ಲಿ. 21 ಜನ ಬರೆದವರಲ್ಲ ಪುಣ್ಯಾತ್ಮರು ಕಾನ್ಸ್ಟಿಟ್ಯೂಷನ್ನ, ಸಂವಿಧಾನನ. ಅದರಲ್ಲಿ ತಲೆ ಹಿಡಕರಿಗೆ, ತಲೆಕಾಕರಿಗೆ, ಕೊಲೆಕಾಕರಿಗೆ ಎಲ್ಲರಿಗೂ ಅವಕಾಶ ಇದೇ ರೀತಿ ಸಂವಿಧಾನದಲ್ಲಿ ಎಲೆಕ್ಷನ್ನು ಬೀಳ್ಸೋದು, ಇದು ಮಾಡೋದು ಅಂತ ಕೆಲವು ನಿಯಮಗಳು, ಸಂವಿಧಾನ ಅಂತಲೇ ಹೇಳ್ಬೋದು ಕೆಲವು ವಿಚಾರಗಳಲ್ಲಿ. ಸೊ ಇದೆಲ್ಲದರ ನಡುವೆ ಒನ್ಸ್ ಅಗೇನ್ ಕೆಲವ್ರು ಏನು ಹೇಳ್ತಾರೆ, ಆಯ್ತಪ್ಪ ಏನೋ ಹೆಂಗೋ ಹೋಗ್ಬಿಡೋಣ, ನಮಗೆ ಟಿಕೆಟ್ ಕನ್ಫರ್ಮ್ ಆಗಲಿ ಕುಮಾರಣ್ಣನಿಂದ ಅಂತ. ಸೊ ಅಲ್ಲೊಂದು 30-35 ಜನ ಇದ್ದಾರೆ. ಬಟ್ ಕುಮಾರಸ್ವಾಮಿ ಈಸ್ ನಾಟ್ ವಿಲ್ಲಿಂಗ್. ಬಿಕಾಸ್ ಕಷ್ಟ ಕಾಲದಲ್ಲಿ ಅವ್ರನ್ನ ಯೂನಿಯನ್ ಮಿನಿಸ್ಟ್ರು ಮಾಡಿದ್ದಾರೆ. ಕಷ್ಟ ಕಾಲದಲ್ಲಿ 2 ಬಂದಿದ್ರು ದೇಶದ 5ನೇ ಒಂದು ಪ್ರಮುಖ ಖಾತೆನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒನ್ಸ್ ಅಗೇನ್ ಯಾರೇ ಏನೇ ಗೆದ್ದರೂ ಸೋಲ್ಲಿ ಎಲ್ಲ ಮಾಡಲಿ, May 4ನೇ ತಾರೀಕು ಇಟ್ಸ್ ಎ ಡೆಡ್ಲೈನ್ ಫಾರ್ ನಮ್ಮ ಸಿದ್ದರಾಮಯ್ಯ ಆ್ಯಂಡ್ ಕುರುಬರಾಮಯ್ಯ ಅಲಿಯಾಸ್ ಶೋಕಿ ಅಲಿಯಾಸ್ ಮೋಜು ಅಲಿಯಾಸ್ ಡ್ಯಾಶ್ ಸಿದ್ದರಾಮಯ್ಯನವರು, ಕುರುಬರಾಮಯ್ಯನವರು, ದುರಹಂಕಾರದ ರಾಮಯ್ಯನವರು CM ಆಗಿ ಇಳಿಯೋದು ಖಚಿತ, ನಿಶ್ಚಿತ, ಉಚಿತ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.